ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ UPSC, KPSC, PDO, SSC, ಪೊಲೀಸ್ ಸೇರಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಳ ಮುಖ್ಯವಾದ ಫೆಬ್ರವರಿ 2026ರ ಪ್ರಸ್ತುತ ಘಟನೆಗಳನ್ನು ತಿಳಿದುಕೊಳ್ಳೋಣ. ಇಂದು ನಾವು ನೋಡುವ ವಿಷಯಗಳು, ಮೊದಲನೇ ವಿಷಯ ಯಾವುದೆಂದರೆ AI ಇಂಪ್ಯಾಕ್ಟ್ ಸಮಿಟ್ 2026 ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇಂಪ್ಯಾಕ್ಟ್ ಸಮಿಟ್ 2026 ಇಂಡಿಯಾದಲ್ಲಿ ನಡೀತಿದೆ. ಸೊ ಇದು ಭಾಳ ಮುಖ್ಯವಾದ ಟಾಪಿಕ್ ಇದು. ಸೊ ಈ ಕಾರ್ಯಕ್ರಮವು ಭಾರತವು ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟಿ 2026 ನವದೆಹಲಿ ನಗರದಲ್ಲಿರುವ ಭಾರತ್ ಮಂಡಪಂನಲ್ಲಿ ಆಯೋಜಿಸಿದೆ. ಯಾರು ಮಾಡಿದರು ಉದ್ಘಾಟನೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಯಾರ್ಯಾರು ಭಾಗವಹಿಸುವವರು ಯಾರ್ಯಾರು? ಜಾಗತಿಕ ತಂತ್ರಜ್ಞಾನ ಕಂಪನಿಗಳು, AI ವಿಜ್ಞಾನಿಗಳು, ನೀತಿ ನಿರ್ಧಾರಕಾರರು, ಸ್ಟಾರ್ಟಪ್ ಸಂಸ್ಥೆಗಳು. ಇದರ ಮುಖ್ಯ ಉದ್ದೇಶ ನೋಡೋದಾದರೆ, ನೀವು ಕೃಷಿಗಳಿಗೆ ಆರೋಗ್ಯ ಪತ್ತೆ ಮತ್ತು ಕೃಷಿ ಬೆಲೆಯನ್ನು ಥ್ರೂ ಹೆಂಗೆ ಮಾರಾಟ ಮಾಡಬೇಕು, ಆರೋಗ್ಯದಲ್ಲಿ ಹೆಲ್ತ್ ರಿಲೇಟೆಡ್ ಇಶ್ಯೂ ಬಗ್ಗೆ ಎನ ಹೆಂಗೆ ಬಳಸ್ಕೋಬೇಕು, ಶಿಕ್ಷಣದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೆಂಗೆ ಬಳಸ್ಕೋಬೇಕು, ಆಡಳಿತದಲ್ಲಿ ಎನ ಹೆಂಗೆ ಬಳಸ್ಕೋಬೇಕಂಥೇಳಿ ಈ ಸಮಿಟಿನ ಉದ್ದೇಶ. ಸೊ ಭಾರತವನ್ನು ಗ್ಲೋಬಲ್ ಸೌತ್ನಲ್ಲಿ ಭಾರತವನ್ನು AI ನಾಯಕನಾಗಿಸುವುದು ಇದರ ಮುಖ್ಯ ಉದ್ದೇಶ. ಡಿಜಿಟಲ್ ಆರ್ಥಿಕತೆಯ ವಿಸ್ತರಣೆ. ಬನ್ನಿ ನೆಕ್ಸ್ಟ್ ಟಾಪಿಕ್ ಬಗ್ಗೆ ನೋಡೋಣ. ಇಂಡಿಯಾ US ಸೆಕ್ಯೂರಿಟಿ ರಿಲೇಷನ್ ಬಗ್ಗೆ ನೋಡೋಣ. ಇದು ಕರೆಂಟ್ ಅಫೇರ್ಸಲ್ಲಿ ಬಂದಿದೆ. ಸೊ ಈ ಭಾರತ ಮತ್ತು US ನಡುವೆ ಸೆಕ್ಯೂರಿಟಿ ರಿಲೇಷನ್ ಏನಿದೆ? ಸೊ ಇಲ್ಲಿ ನೀವು ನೋಡಬೇಕು, ಅಮೇರಿಕದ ಇಂಡೋ ಪೆಸಿಫಿಕ್ ಕಮಾಂಡ್ ಮುಖ್ಯಸ್ಥರಾದ ಸ್ಯಾಮ್ಯುಲ್ ಜೆ ಪಪಾರೋ ಜೂನಿಯರ್ ಅವರು ಭಾರತ ಅಮೇರಿಕ ರಕ್ಷಣಾ ಸಂಬಂಧಗಳನ್ನು ವೇಗವಾಗಿ ಬಲವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಮತ್ತು ಸಹಕಾರದ ಮುಖ್ಯ ಕ್ಷೇತ್ರಗಳು ಸೊ ಸೇನಾ ಅಭ್ಯಾಸಗಳು ಯಾವ್ಯಾವಾಗಿದ್ದಾವೆ? ಭಾರತ ಮತ್ತು ಅಮೇರಿಕನ್ ನಡುವೆ ಒಂದು ಮಲಬಾರ್ ಎಕ್ಸಸೈಸ್ ಭಾರತ ಮತ್ತು ಅಮೇರಿಕನ್ ನಡುವೆ ನಡೆದಿದೆ. ಯುದ್ಧ ಅಭ್ಯಾಸ ಟೈಗರ್ ಟ್ರಿಂಪ್ ಮತ್ತು ಕೋಪ್ ಇಂಡಿಯಾ. ರಕ್ಷಣಾ ತಂತ್ರಜ್ಞಾನಗಳು ಏನೇನಾಗಿದ್ದಾವೆ? ಅಪಾಚೆ ಹೆಲಿಕಾಪ್ಟರ್ ನಾವು ಅಮೇರಿಕದಿಂದ ಭಾರತಕ್ಕೆ ತಂದಿದ್ದೀವಿ. P-8I ಸಮುದ್ರ ವಿಮಾನ ಭಾರತಕ್ಕೆ ಅಮೇರಿಕನಿಂದ ತೊಗೊಂಬಂದಿದ್ದೀವಿ. MH-60R ಹೆಲಿಕಾಪ್ಟರ್ ಮತ್ತು GE-414 ಎಂಜಿನ್ ಹೆಲಿಕಾಪ್ಟರ್ನ ನಾವು ಅಮೇರಿಕದಿಂದ ಭಾರತಕ್ಕೆ ತಂದಿದ್ದೀವಿ. ಸೊ ನೀವು ತುಂಬ ಮುಖ್ಯವಾದದ್ದು ಈ ಸೇನಾ ಅಭ್ಯಾಸಗಳನ್ನು ನೋಡ್ಕೋಬೇಕು ನೀವು. ಮಲಬಾರ್ ಎಕ್ಸಸೈಸು, ಯುದ್ಧ ಅಭ್ಯಾಸ, ಟೈಗರ್ ಟ್ರಿಂಪು ಮತ್ತು ಕೋಪ್ ಇಂಡಿಯಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡೋದಾದರೆ, ಸೊ ನೋಡಿರಿ, ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ಆದಮೇಲೆ ನಿಮಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ತುಂಬ ಇಂಪಾರ್ಟೆಂಟು. ಕೊನೆಯಲ್ಲಿ ಮುಗಿಯೋವರೆಗೂ ನೋಡ್ತಿರ್ರಿ. ನಿಮಗೆ ಇವತ್ತಿನ ಕರೆಂಟ್ ಅಫೇರ್ಸ್ದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಟೈಪ್ಸು ನಿಮಗೆ ಕೊನೆಯದಾಗಿ ಹೇಳ್ತೀನಿ. ನೆಕ್ಸ್ಟ್ ಟಾಪಿಕ್ ಈಸ್ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ 1961. ಇದನ್ನು ಯಾವಾಗ ಅಮೆಂಡ್ಮೆಂಟ್ ಮಾಡಿದರು? 2017. ಏನಿದು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟು? ಗರ್ಭಿಣಿ ಮಹಿಳೆಯರ ಉದ್ಯೋಗ ರಕ್ಷಣೆಗಾಗಿ ರೂಪಿಸಲಾದ ಮಹತ್ವವಾದ ಕಾರ್ಮಿಕ ಕಲ್ಯಾಣ ಕಾಯ್ದೆ ಇದು. ಇದೊಂದು ಕಾಯ್ದೆ ಯಾರಿಗೆ? ಗರ್ಭಿಣಿ ಹೆಣ್ಣುಮಕ್ಕಳಿಗೆ. ಪ್ರಮುಖ ಅಂಶಗಳು ಏನೇನಿದ್ದಾವೆ ಇದರಲ್ಲಿ? ಸೊ 26 ವಾರಗಳ ವೇತನದೊಂದಿಗೆ ಮಾತೃತ್ವ ರಜೆ. ಫಸ್ಟಿಗೆ 1961 12 ವೀಕ್ ಇದು. ಇವಾಗ ಏನು ಮಾಡಿದ್ದಾರೆ? 2017 ತಿದ್ದುಪಡಿ ಮಾಡಿದಾಗ 26 ವಾರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ.
ಯಾರಿಗೆ ಅನ್ವಯ ಆಗುತ್ತಿದೆ? 10ಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಸಂಸ್ಥೆಗಳಿಗೆ ಅನ್ವಯವಾಗುತ್ತೆ. ಎಷ್ಟು? 10ಕ್ಕಿಂತ ಹೆಚ್ಚು ಉದ್ಯೋಗಿಗಳು. ದತ್ತು ತಾಯಿ ಮತ್ತು ಸರೋಗಸಿ ತಾಯಿಗೂ 12 ವಾರ ರಜೆ ಇದೆ. ದತ್ತು ತಾಯಿ ಅಥವಾ ಸರೋಗಸಿ ತಾಯಿಗೂ 12 ವಾರ ರಜೆ ಇದೆ. 50ಕ್ಕಿಂತ ಹೆಚ್ಚು ಉದ್ಯೋಗಿಗಳಿದ್ದರೆ ಕ್ರೇಚ್ ಅಂದರೆ ಮಕ್ಕಳ ಆರೈಕೆಯ ಕೇಂದ್ರ ಕಡ್ಡಾಯವಾಗಿ ಇರಬೇಕು ಮತ್ತು ಉದ್ಯೋಗದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ. ವರ್ಕ್ ಫ್ರಮ್ ಹೋಮ್ ಅವಕಾಶ ಇದ್ದರೆ ಕೊಡ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಬಂದು ನ್ಯೂ ಆಸ್ಟ್ರೋನಾಟ್ಸ್ ರೀಚ್ ಸ್ಪೇಸ್ ಸ್ಟೇಷನ್. ಏನಿದು ಟಾಪಿಕ್ ಇಂಪಾರ್ಟೆಂಟು? 4 ಅಂತರಿಕ್ಷ ಯಾತ್ರಿಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಸೇರಿದ್ದಾರೆ. ಮೊನ್ನೆ ಯಾವುದು ಸ್ಪೇಸ್ ಎಕ್ಸಿಂದ ಅಂತರಿಕ್ಷ ಯಾತ್ರಿಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ತಲುಪಿದ್ದಾರೆ. ಸೊ ಇವರನ್ನು ಸ್ಪೇಸ್ ಎಕ್ಸ್ ಕಂಪ್ನಿಯ ನಾಸಾ ಸಹಕಾರದಲ್ಲಿ ಅಂತರಿಕ್ಷಕ್ಕೆ ಕಳುಹಿಸಿದೆ. ಯಾರ್ಯಾವುದು ಮೇನು? ಸ್ಪೇಸ್ ಎಕ್ಸು, ನಾಸಾ. ಹಿಂದಿನ ತಂಡ ಆರೋಗ್ಯ ಸಮಸ್ಯೆಯಿಂದ ಬೇಗ ಹಿಂದಿರುಗದಿದ್ದರಿಂದ ಹೊಸ ತಂಡವನ್ನು ಕಳುಹಿಸಲಾಗಿದೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ನೋಡೋಣ. ಏನಿದು? ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತುವ ಮಾನವ ವಾಸಯೋಗ್ಯ ಅಂತರಿಕ್ಷ ಕೇಂದ್ರ. ಇದೊಂದು ಸ್ಟೇಷನ್ನು. ಅಲ್ಲಿ ನಮ್ಮ ಭೂಮಿಯಲ್ಲಿ ಹೆಂಗೆ ವಾಸ ಮಾಡ್ತೀವೋ ಅಲ್ಲಿ ಹೋಗಿನೂ ನಾವು ವಾಸ ಮಾಡ್ಬೋದು. ಇದೊಂದು ಸ್ಟೇಷನ್ನು ಯಾರಿಗೆ ಮೇಯ್ನಾಗಿ ಅಂತರಿಕ್ಷ ಯಾತ್ರಿಗಳು, ಸೈಂಟಿಸ್ಟ್ಗಳಿಗೆ ಆಸ್ಟ್ರೋನಾಟ್ಸಿಗೆ ಇವು ಹೆಲ್ಪ್ ಆಗುತ್ತೆ. ಹಲವು ದೇಶಗಳ ಸಂಯುಕ್ತ ಯೋಜನೆ ಇದು. ಯಾವ್ಯಾವ ಜಾಯಿಂಟ್ ಪ್ರಾಜೆಕ್ಟ್ ಇದು? USA, ರಷ್ಯಾ, ಯುರೋಪ್, ಜಪಾನ್, ಕೆನಡಾ. ಯಾವುದು? USA, ರಷ್ಯಾ, ಯುರೋಪ್, ಜಪಾನ್ ಮತ್ತು ಕೆನಡಾ. ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ? 2000ರಿಂದ ನಿರಂತರವಾಗಿ ಅಲ್ಲಿ ಮಾನವರು ವಾಸಿಸುತ್ತಿದ್ದಾರೆ. ಸೊ ಇಲ್ಲಿಗೆ ಇವತ್ತು ಇಷ್ಟೇ. ತುಂಬ ಕಡಿಮೆ ಟಾಪಿಕ್ಸು ಈ ಟಾಪಿಕ್ಸು. ನಾವು ಇವಾಗ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ ನೋಡೋಣ. ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟಿ 2026 ಯಾವ ಸ್ಥಳದಲ್ಲಿ ನಡೆಯಿತು? ಮೇಯ್ನಾಗಿ ಯಾವ ಸ್ಥಳದಲ್ಲಿ ನಡೀತು? ಭಾರತದಲ್ಲಿ ನಡೀತು. ಯಾವುದು? ಭಾರತ ಮಂಟಪಮಲ್ಲಿ. ಓಕೆನಾ? ಈ ಸಮಾವೇಶದ ಮುಖ್ಯ ಉದ್ದೇಶ ಏನು? ಯಾವುದು? ಇಂಡಿಯಾ AI ಇಂಪ್ಯಾಕ್ಟ್ ಸಮಿತಿಯ ಮುಖ್ಯ ಉದ್ದೇಶ ಏನು? ರಕ್ಷಣಾ ಶಸ್ತ್ರಾಸ್ತ್ರಗಳು, ಕ್ರಿಪ್ಟೋ ನಿಯಂತ್ರಣ, ಕೃತಕ ಬುದ್ಧಿಮತ್ತೆಯ ನೈಜ ಬಳಕೆ, ಅಂತರಿಕ್ಷ ಮಿಷನ್. ಸೊ ಕೃತಕ ಬುದ್ಧಿಮತ್ತೆಯ ನೈಜ ಬಳಕೆ. ಈ ಸಮಾವೇಶದ ಮುಖ್ಯ ಉದ್ದೇಶ ಏನು? ನೆಕ್ಸ್ಟ್ ಕ್ವಶನ್. ಮಲಬಾರ್ ಎಕ್ಸಸೈಸ್ ಈಸ್ ಕಂಡಕ್ಟೆಡ್ ಬಿಟ್ವೀನ್. ಮಲಬಾರ್ ಎಕ್ಸಸೈಸ್ ಯಾರ್ಯಾರ ನಡುವೆ ಕಂಡಕ್ಟೆಡ್ ಬಿಟ್ಟಿದೆ? ನಾವು ಮಿಲಿಟರಿ ಎಕ್ಸಸೈಸ್ ಬಗ್ಗೆ ಹೇಳಿದ್ನಲ್ಲ. ಯಾವುದು? ಇಂಡಿಯಾ, US. ಸೊ ಅದರ ಜೊತೆಗೆ ಮಲಬಾರ್ ಅಂದರೆ ನೀವು 4 ಕಂಟ್ರಿಗಳು ನೆನಪಿಟ್ಕೋಬೇಕು. ಇಂಡಿಯಾ, US, ಜಪಾನ್, ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ. ಇಂಡಿಯಾ, US, ಜಪಾನ್ ಆ್ಯಂಡ್ ಆಸ್ಟ್ರೇಲಿಯಾ. ನೆಕ್ಸ್ಟ್ ಕ್ವಶನ್. ಮೆರಿಟೈಮ್ ಡೊಮೈನ್ ಅವೇರ್ನೆಸ್ ಮೇನ್ಲಿ ರಿಲೇಟೆಡ್ ಟು. ಯಾವುದಕ್ಕೆ ಏನು? ಮೆರಿಟೈಮ್ ಡೊಮೈನ್. ಯಾವುದು? ಓಷನ್ ಆ್ಯಂಡ್ ಸಿ ಸರ್ವೈಲೆನ್ಸ್. ಇದು ಓಷನ್ ಆ್ಯಂಡ್ ಸಿ ಸರ್ವೈಲೆನ್ಸ್. ಅಂಡರ್ ದ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಮೆಂಡೆಡ್ 2017 ಪೇಯ್ಡ್ ಮೆಟರ್ನಿಟಿ ಲೀವ್ ಇನ್ ಇಂಡಿಯಾ ಈಸ್ ಎಷ್ಟು? 26 ವೀಕ್ಸ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆರ್ಬಿಟ್ಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟು? ಭೂಮಿಯಿಂದ 400 ಕಿಲೋಮೀಟರ್ ಎತ್ತರ. ವಿಚ್ ಆರ್ಗನೈಜೇಷನ್ ಪ್ರೈಮರ್ಲಿ ಆಪ್ರೇಟ್ಸ್ ದ ISIS ಇಂಟರ್ನ್ಯಾಷನಲ್ ಸ್ಪೇಸ್ ಪ್ರೋಗ್ರಾಮ್? ಯಾವುದು? ಮೇಯ್ನಾಗಿ ನೋಡೋದಾದರೆ ನಾಸಾ. ಸೊ ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಟಾಪಿಕ್ ಮುಗಿಸ್ತಾ ಇದ್ದೀನಿ. ಇಂಥ ದಿನನಿತ್ಯದ ಕರೆಂಟ್ ಅಫೇರ್ಸ್ ನಿಮಗೆ ಉಪಯೋಗವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.